ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ ಮತ್ತೊಂದು ಬೃಹತ್ ನೇಮಕಾತಿ ಆರಂಭವಾಗಲಿದೆ. ಅದು ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿ. ಆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೆ, ಈಗಾಗಲೇ ರಾಜ್ಯ ಸರ್ಕಾರದಿಂದ ವಿವಿಧ ಇಲಾಖೆಗಳಲ್ಲಿ ಬೃಹತ್ ನೇಮಕಾತಿ ಆರಂಭ ಆಗಿದೆ. ಅದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಇದೆ, ಹಾಗೆ GPSTR ಶಿಕ್ಷಕರು ಇದೆ, ಅದರ ಜೊತೆಗೆ ಹೈಸ್ಕೂಲ್ ಶಿಕ್ಷಕರು ಕೂಡ ಇರ್ತಕ್ಕಂಥದ್ದು, ಕ್ರೈಸ್ ಇದೆ, ಹಾಗೆ ವಿಲೇಜ್ ಅಕೌಂಟೆಂಟ್ ಈಗ ತಾನೇ ಮುಗಿದಿದೆ, ಮತ್ತು ಇನ್ನಿತರ ರಿಕ್ರೂಟ್ಮೆಂಟ್ ಅಂದರೆ ನರ್ಸಿಂಗ್ ಆಫೀಸರ್, ಫಾರ್ಮಸಿ ಆಫೀಸರ್, ಹಾಗೆ ಕೃಷಿ ಇಲಾಖೆ ಮುಂತಾದ ಇಲಾಖೆಗಳಲ್ಲಿ ಭರ್ತಿ ಆರಂಭ ಆಗಿರುತ್ತೆ. ಅದರ ಜೊತೆಗೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ಭರ್ತಿ ಶೀಘ್ರದಲ್ಲೇ ಆರಂಭವಾಗಲಿದೆ. ಅದರ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಈಗ ಹಂಚಿಕೊಳ್ಳಲಾಗಿರುತ್ತೆ. ಗೆಳೆಯರೆ, ಇಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಅಂದರೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತಹ ಪ್ರಥಮ ದರ್ಜೆ ಸಹಾಯಕರು ಮತ್ತು ಜೂನಿಯರ್ ಅಸಿಸ್ಟೆಂಟ್ ಅಥವಾ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಮೊದಲು ನೋಡೋದಾದರೆ, ಇಲ್ಲಿ ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ರಾಜ್ಯ ವೃಂದದಲ್ಲಿ ಅಂದರೆ ಮಿಕ್ಕುಳಿದ ವೃಂದದಲ್ಲಿ 3597 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವ 1038 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟಾರೆಯಾಗಿ 4635 ಹುದ್ದೆಗಳ ಭರ್ತಿ ಕುರಿತಂತೆ ಈಗಾಗಲೇ C&R ಅಂದರೆ ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಏನಿದೆಯಲ್ಲ, ಅದು ಪ್ರಿಪೇರ್ ಆಗ್ತಾ ಇರುವಂಥದ್ದು. ಈಗಾಗಲೇ C&R ರೂಲ್ ಪ್ರಿಪೇರ್ ಆಗಿ ಡ್ರಾಫ್ಟ್ ನೋಟಿಫಿಕೇಶನ್ ಆಗಿದೆ. ಅದು ಫೈನಲ್ ನೋಟಿಫಿಕೇಶನ್ ಆದ ನಂತರ ರಿಕ್ರೂಟ್ಮೆಂಟ್ ನೋಟಿಫಿಕೇಶನನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊರಹಾಕುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇರತಕ್ಕಂಥದ್ದು. ಈ ರಿಕ್ರೂಟ್ಮೆಂಟನ್ನು ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದಲೇ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಕ್ರಮ ವಹಿಸಲಾಗ್ತಾ ಇದೆ ಅಂತ. ಅದರ ಜೊತೆಗೆ ಟೀಚರ್ಸು ಹಾಗೆ ಪೊಲೀಸು ಮತ್ತು ಇನ್ನಿತರ ರಿಕ್ರೂಟ್ಮೆಂಟನ್ನು ಕೂಡ ಈ ಬಾರಿ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಅಂಡರ್ ಪ್ರೋಸೆಸ್ ಅಂತೇಳಿ ಅವರು ರಿಮಾರ್ಕ್ಸ್ನಲ್ಲಿ ತೋರಿಸಿರ್ತಕ್ಕಂಥದ್ದು. ಅಂದರೆ ಶೀಘ್ರದಲ್ಲಿಯೇ 4000ಕ್ಕೂ ಹೆಚ್ಚು SDA ಮತ್ತು FDA ಹುದ್ದೆಗಳ ಭರ್ತಿ ನೇಮಕಾತಿ ಆರಂಭವಾಗ್ತಾ ಇದೆ. ಅದರಲ್ಲಿ SDAಗೆ PUC ಆಗಿರಬೇಕು ಮತ್ತು FDAಗೆ ಡಿಗ್ರಿ ಆಗಿರಬೇಕಾಗುತ್ತೆ. ಇವರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಆಸಕ್ತರು ಈ ನೇಮಕಾತಿ ಕೂಡ ತಾವು ಸಿದ್ಧತೆಯನ್ನು ಮಾಡಿಕೊಳ್ಬೋದಾಗಿರುತ್ತೆ. ಇದಿಷ್ಟು ಗೆಳೆಯರೆ SDA ಮತ್ತು FDA ನೇಮಕಾತಿ ಕುರಿತು ಸದ್ಯ ಲಭ್ಯವಿರತಕ್ಕಂಥ ಮಾಹಿತಿ. ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ತೆ.